ಏನಮ್ಮ ನೀನು ಇಂಥ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಆತಂಕ ಪಟ್ಕೋತಿದ್ಯಲ್ಲ? ಗಾಜಿನ ಬಳೆ ಅಲ್ವೇನಮ್ಮ, ಒಡ್ದು ಸಹಜ. ಅದಕ್ಕೆ ನೀನು ಇಷ್ಟು ತಲೆ ಕೆಡ್ಸ್ಕೋತಿದ್ಯಲ್ಲ? ಹಾಗಲ್ಲ ಸೂಜಿ, ಇಂಥ ಸಂದರ್ಭದಲ್ಲಿ ಹೀಗಾಯ್ತಲ್ಲ ಅಂತ ಏನ್ ಅಪಶಕ್ನ ಕಾದಿದ್ಯೋ ಅಂತ ತುಂಬಾ ಆತಂಕ ಆಗ್ತಿದೆ. ಅಮ್ಮ, ಅಂಥದ್ದೆಲ್ಲ ಏನೂ ದೇವ್ರಿದ್ದಾನೆ. ನಿನ್ನ ಆಶೀರ್ವಾದ, ಪಪ್ಪನ ಆಶೀರ್ವಾದ ನನ್ನ ಮೇಲಿರುವಾಗ ನಂಗೆ ಒಳ್ಳೇದೇ ಆಗುತ್ತೆ. ನೀನ್ ಸಮಾಧಾನ ಮಾಡ್ಕೊ. ನಮಸ್ಕಾರ ಬೀಗ್ರೆ, ತುಂಬಾ ತಡ ಮಾಡ್ಬಿಟ್ರಲ್ಲ. ಏನ್ ಮಾಡೋದು, ನಾವು ಹೆಣ್ಣಿನ ಕಡೆಯವರು, ಮದುವೆ ಪ್ರಿಪರೇಷನ್ ಅಂದ್ರೆ ತಮಾಷೆನ. ನಿಜಾನೇ. ಮೊದ್ಲು ತಿಂಡಿ ಕಾಫಿ ಮುಗಿಸ್ಕೊಂಬಿಡಿ, ಅಷ್ಟ ನಾವು ಪೂಜೆ ಸಿದ್ಧತೆ ಮಾಡ್ಕೊಂಡ್ಬಿಡ್ತೀವಿ. ಆಗ್ಲಿ, ನೀವು ಶಾಸ್ತ್ರ ಮುಂದುವರಿಸಿ. ರಂಜಿತ್ ಅವರೇ, ನಾನು ಹೂವುಳಿಕೆ ಒಂದಿಷ್ಟು ಬ್ಲೌಸಸ್ ತಗೊಂಡ್ಬರ್ತೀನಿ. ಹಾಗೆ ಎಲ್ಲಾ ಸಿದ್ಧತೆಗಳಾಗಿದೆಯಾ ಅಂತ ನೋಡ್ಕೊಂಡ್ ಬರ್ತೀನಿ. ಆಂಟಿ, ನಾನು ನಿಮ್ ಜೊತೆ ಬರ್ಬೋದಾ? ಅದಕ್ಕೇನಂತೆ, ಬಾ ಬಾ. ಸೂಜಿ ನಮ್ಮಲ್ಲೇ ಹುಟ್ಟು ಬೆಳೆದಿದ್ದು ನಿಜ, ಆದ್ರೆ ಅವಳು ನಮ್ಮನೆಗ್ ಬಂದ್ಮೇಲೆ ನಮ್ಮನೆ ಮಗಳಾಗೆ ಬೆಳೆದಿದ್ದು. ನನ್ ಪಪ್ಪ ಮಮ್ಮಿಗಂತೂ ಹೆತ್ತು ಮಗಳ ನನ್ಗಿಂತ ಸೂಜಿ ಮೇಲೆ ಪಂಚ ಪ್ರಾಣ. ಅಂದ್ರೆ ಸೂಜಿ ಸ್ವಂತ ತಂಗಿ ಅಲ್ವಾ? ಅವಳು ನಮ್ಮನೆ ಕೆಲ್ಸದವಳು. ಈ ವಿಷಯ ನಾನು ಹೇಳ್ದೆ ಅಂತ ದಯವಿಟ್ಟು ಯಾರಿಗೂ ಹೇಳ್ಬೇಡಿ. ನನ್ನಿಂದ ನನ್ನ ತಂಗಿ ಸೂಜಿಗೆ ಯಾವ ತೊಂದ್ರೆನೂ ಆಗ್ಬಾರ್ದು. ಅವಳ ಮದ್ವೆ ಯಾವ ಅಡ್ಡಿ ಆತಂಕನೂ ಇಲ್ಲದೆ ನಡಿಬೇಕು. ಯಾವುದೇ ಕಾರಣಕ್ಕೂ ನಾನು ಈ ಮದ್ವೆ ನಡೆಯೋದಕ್ಕೆ ಬಿಡಲ್ಲ. ನನ್ಗೆ ಅವ್ರು ಸ್ವಲ್ಪ ಇಷ್ಟ ಇಲ್ಲ ರೀ. ಈ ಮದ್ವೆ ನಡಿಬಾರ್ದು. ಈ ಮದ್ವೆ ಈಗಲೇ ನಿಲ್ಬೇಕು. ರೇಣು ಪ್ಲೀಸ್. ಸರಿ, ಇದೇ ನಿನ್ ಕೊನೆ ನಿರ್ಧಾರ ಅನ್ನೋದಾದ್ರೆ ನನ್ನ ಮಾತನ್ನು ಕೇಳ್ಬಿಡು. ನೀನ್ ಈ ಮದ್ವೆಗೊಂಡು ಹಸೆ ಮಣೆ ಮೇಲೆ ಕೂರಲ್ಲ ಅಂದ್ರೆ ನಾನಿನ್ ಯಾವತ್ತೂ ಹಸೆ ಮಣೆ ಮೇಲೆ ಏರಲ್ಲ. ಏನು ನಿನ್ ಮಾತಿನ? ಅಂದ್ರೆ ಈ ಜನ್ಮದಲ್ಲಿ ನನ್ನ ಮದುವೆ ಆಗಲ್ಲ ಅಂತ ಅವ್ನು ಹೇಳ್ತಾ ಇದ್ದಾನೆ. ಸಂತೋಷ ತಾನೇ ನಿಂಗೆ? ರೇಣು ನಮ್ಗಿರೋ ಒಬ್ಬರೇ ಮಗ, ಸುಖವಾಗಿರ್ಬೇಕು, ಸಂತೋಷವಾಗಿರ್ಬೇಕು ಅಂತ ತಾನೇ ನಾವೆಲ್ಲ ಮಾಡ್ತಾ ಇರೋದು. ಅವನ ಮನಸ್ಸೇ ಮುರಿದು ಹೋಯ್ತು ಅಂತಂದ ಮೇಲೆ ಈ ಸಂತೋಷ ಸುಖ ಇದಕ್ಕೆಲ್ಲ ಏನ್ ಅರ್ಥ ಹೇಳು? ಸಿದ್ಧಾರ್ಥ್, ಹೀಗೆಲ್ಲ ಮಾತಾಡ್ಬೇಡ ಕಣೋ ಪ್ಲೀಸ್. ನೋಡು, ನಿನ್ ಸಂತೋಷನೇ ನನ್ ಸಂತೋಷ ಕಣೋ. ಸರಿ, ಈಗೇನು ನೀನೇ ಹುಡುಗಿನ ಮದ್ವೆ ಆಗ್ಬೇಕು ತಾನೆ? ಸರಿ, ನಿನ್ ಸಂತೋಷಕ್ಕೆ ನಾನು ಅಡ್ಡಿ. ಆದ್ರೆ ಸಿದ್ಧಾರ್ಥ್, ಒಂದ್ ಮಾತ್ರ ನೆನಪಲ್ಲಿ ಇಟ್ಕೋ, ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಮಾತ್ರ ನನ್ನ ಸೊಸೆ ಅಂತ ಒಪ್ಕೊಡಲ್ಲ. ಬೇಗ ಕೆಲಸ ತಗೊಂಬನ್ನಿ, ನವಗ್ರಹ ಹೋಮಕ್ಕೆ ಹೊತ್ತಾಗ್ತಾ ಇದೆ. ಏನಾಯ್ತು? ಪೆಟ್ಟಾಯ್ತಾ? ನನ್ಗೇನು ಆಗ್ಲಿಲ್ಲ. ಕಳಶ ಕೆಳಗ್ ಬಿತ್ತು.